ಇನ್ನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರ ಈಗಾಗಲೇ ಮುನ್ನೆಲೆಗೆ ಬಂದಿರುವಂತಹ ಬೆನ್ನಲ್ಲೇ ನನಗೆ ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟವಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಾಣ್ತಾ ಇಲ್ಲ, ನೀವೇ ಹೇಳಿದ ಹಾಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ, ನೀವೆಲ್ಲ ಸುಮ್ಮನೆ ಡ್ರಾಮಾ ಕಂಪನಿ ಓಪನ್ಗೆ ಇಷ್ಟವಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಆಡಳಿತ ಚೆನ್ನಾಗಿ ನಡೀತಾ ಇದೆ, ಸಿದ್ದರಾಮಯ್ಯ ಸರಿಯಾಗಿಯೇ ಆಡಳಿತವನ್ನ ಮಾಡ್ತಿದ್ದಾರೆ ಅಂತ ಪರಂ ಇಲ್ಲಿ ನೇರವಾಗಿ ಮಾತನಾಡಿದ್ದಾರೆ. ನಾನಿರೋದೇ ಸಾಫ್ಟ್ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಪದೇ 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 ಇದರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಆಡಳಿತ ನಡೀತಾ ಇದೆ, ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲ, ಇವರು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಕೊಡಬೇಕಿತ್ತು, ಯಾರು ಮಾತಾಡಬೇಡಿ ಅಂತ. ಬಟ್ ನಿನ್ನೆ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಸ್ವಾತಂತ್ರ್ಯ ಇದೆ, ನಾಯಕತ್ವದ ಬದಲಾವಣೆ ಬಗ್ಗೆ ಮಾತನಾಡುವಂಥವ್ರು ಗೌರವಿಸ್ತೀವಿ, ಅವರ ಅಭಿಪ್ರಾಯವನ್ನು ಗೌರವಿಸ್ತೀವಿ ಅಂತಾರೆ. ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚಾಗಲ್ವ ಸರ್ ಅಭಿಪ್ರಾಯ ಹೇಳುವಂತ? ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ನಾವ್ಯಾಕೆ ಸರ್ ಸ್ವಲ್ಪ ಸ್ಮೂತ್ ಆಗಿದ್ದೀರಿ, ಅವಾಗೆಲ್ಲ ಸ್ವಲ್ಪ ನಾನು ಇರೋದೇ ಸ್ಮೂತ್ ಕಂಡ್ರಿ. ನಾನು ಹೇಳಿದೆ, ಈಗ ಕೇಳಿಸ್ಕೊಳ್ಳಿಲ್ಲ ನೀವು. ಡ್ರಾಮಾ ಕಂಪನಿ ನಾನು ಓಪನ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ, ಅದರಿಂದ ಬಿಟ್ಬಿಡೋಣ. ಇನ್ನು ಮುಂದುವರೆದು ಮಾತನಾಡಿದಂತಹ ಪರಂ, ಸಂದರ್ಭ ಬಂದಾಗ ಎಲ್ಲವೂ ನಿರ್ಧಾರ ಆಗುತ್ತೆ, ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಹೈಕಮಾಂಡ್ ಈಗಾಗಲೇ ಎಲ್ಲವನ್ನ ಗಮನಿಸ್ತಾ ಇದೆ ಅಂತ ಹೇಳಿದ್ದಾರೆ. ನನಗಿರುವಂತಹ ರಾಜಕೀಯ ಅನುಭವದಲ್ಲಿ ಗಮನಿಸುತ್ತಾ ಇರ್ತಾರೆ. ಈಗ ಸಂದರ್ಭ ಇದೆಯಾ, ನಾಳೆ ಇದೆಯಾ ಅಂತ ನಾನು ಹೇಳೋದಿಲ್ಲ, ಸಂದರ್ಭದ ಬಗ್ಗೆ ಹೈಕಮಾಂಡ್ಗೆ ಗೊತ್ತಿದೆ ಅಂತ ಪರಂ ಮಾತನಾಡಿದ್ದಾರೆ. ಏನೇ ನಿರ್ಧಾರ ಆದ್ರೂ ಕೂಡ ಪಕ್ಷದ ಅಧ್ಯಕ್ಷರು ಮಾತನಾಡ್ತಾರೆ, ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಪರಂ ಹೇಳಿಕೆ ಕೊಟ್ಟಿದ್ದಾರೆ. ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು, ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನೂ ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಆ ಸಂದರ್ಭ ಈಗಿದೆಯಾ ಸರ್? ಸಂದರ್ಭದ ವಿಷಯನೇ ಆಗ್ತಿರೋದು, ಯಾಕಂದ್ರೆ ಈ ಸಂದರ್ಭದಲ್ಲಿ ಆಗ್ತಿರುವಂತ ಚರ್ಚೆಗಳು, ಹೇಳಿಕೆಗಳು, ಈಗ ಸಂದರ್ಭ ಇದೆಯಾ, ನಾಳೆ ಸಂದರ್ಭ ಇದೆಯಾ, ಹಿಂದೆ ಹಿತ್ತ, ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ಅವರಿಗೆ ಗೊತ್ತಿದೆ ಸಂದರ್ಭ ಏನು, ಯಾವ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು ಅನ್ನೋದನ್ನ ಮಾಡ್ತಾರೆ. ನೀವು ಹೈಕಮಾಂಡ್ ಎಲ್ಲ ಕಾಶನ್ ಮಾಡಿದ್ಮೇಲೆ ಈ ಸ್ಟೇಟ್ಮೆಂಟ್ಸ್ ಗಳು ಬರ್ತಿರೋದು ಸರ್, ಎಷ್ಟು ಸಮಂಜಸ ನಿಮ್ಮ ಪಾರ್ಟಿಗೆ? ಇದೊಂದು ರೀತಿ ಇಕ್ಕಟ್ಟಿಗೆ ಸಿಕ್ಸಲ್ವಾ ನಿಮಗೆ? ಪಕ್ಷದ ಅದೆಲ್ಲ ನಿಯಂತ್ರಣ ಮಾಡೋಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ಮಾಡ್ತಾರೆ. ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು